ಈಗ ನಮ್ಮ ಕತೆ ಇಲ್ಲಿವರೆಗೂ ಅವ್ರವ್ರ ಕತೆ ಆಯಿತು. ಅವ್ರ ಸ್ವಾರ್ಥದ್ದು ನಮ್ಮ ಕತೆ ನೋಡ. 50 ml ನಂದಿನಿ ಹಾಲು ನೀಡುವ ಜೊತೆಗೆ 2 ರೂಪಾಯಿ ಹೆಚ್ಚಿಸಿ ಉದಾರತೆಯನ್ನು ಮೆರೆದ ರಾಜ್ಯ ಸರ್ಕಾರ ಅಥವಾ KMFನ ನಿಲುವನ್ನು ಜನ ಬಹಳ ಸರಳವಾಗಿ ತಿರಸ್ಕಾರ ಮಾಡಿ ಬಿಸಾಕಿದ್ದಾರೆ. ನಿಮ್ಮನ್ನು 50 ml ಹೆಚ್ಚಿಗೆ ಕೊಡಿ ಅಂತ ಕೇಳಿದವರು ಯಾರು ಅಂದರೆ ನಾನು ನಿನ್ನೆ ಅದನ್ನೇ ಕೇಳಿದ್ದು. ಯಾರು ನಿಮ್ಮನ್ನು ಕೇಳಿದ್ದು? ಒಂದು ವೇಳೆ ನಾನು ಹಾಲನ್ನು ತೆಗೆದು ಪಾತ್ರೆಗೆ ಹಾಕಿದಾಗ 1 ಲೀಟ್ರನ್ನ 50 ml ಆ ಲೈನ್ ಕರೆಕ್ಟಾಗಿ ಬರ್ತಿಲ್ಲ ಹಾಲು ಅಂದರೆ ಏನೊಂದು 1/4 ಗ್ಲಾಸ್ ನೀರು ಹಾಕೋಬಿಡ್ತಿದ್ದೆ. ಅಡ್ಜಸ್ಟ್ ಮಾಡ್ತಿದ್ರು. ಹಂಗೆ ಮನ್ಸಿಗೆ ಬಂದಿದ್ರೆ ಲೆವೆಲ್ಗೆ ಬರ್ಬೇಕು ನಮ್ಮ ಮನೇಲಿ ಹಾಲು ಅಂತ. ನಿಮ್ಮನ್ನು ಯಾವನು ಕೇಳಿದ್ದ ಅಂತ ಜನ ಕೇಳಿ. ಬೆಲೆ ಹೆಚ್ಚಳ ಮಾಡೋಕ್ಕೆ ಇದೊಂದು ನೆಪ ಅಂತ ಜನರ ಭಾವನೆ. ಅದು ಸರಿ. ವಿವಿಧೆಡೆ ಪ್ರತಿಭಟನೆ ಡ್ಯಾಶ್ 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 ಎಲ್ಲ ಕಡೆ. ಬೆಲೆ ಏರಿಕೆ ವಿರುದ್ಧ ದೆಹಲಿಯಲ್ಲೂ ದನಿ. ನಂದಿನಿ ಹೆಚ್ಚುವರಿ ದರದ ವಿರುದ್ಧ ಕಾಂಗ್ರೆಸ್ ಹಿರಿಯ ನಾಯಕ ಆಡಳಿತದ RV ದೇಶಪಾಂಡೆ ಕೂಡ ದನಿ ಎತ್ತಿದ್ದಾರೆ. ದರ ಹೆಚ್ಚಳದ ನಿರ್ಧಾರ ಮರುಪರಿಶೀಲನೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಅವರು. ಹೌದಾ? ಹಾಂ, ಆಲ್ ರೈಟ್. ನಿಜವಾಗ್ಲೂ ಇದ್ದಕ್ಕಿದ್ದಂಗೆ ರೇಟ್ ಜಾಸ್ತಿ ಮಾಡ್ತಾನೆ ಇರ್ತಾರೆ. 26ಗೆ ತೊಗೊಂತಿದ್ವಿ, ಇವಾಗ 28ಗೆ ಕೊಡ್ತಾ ಇದ್ದಾರೆ. ಪ್ರತಿ ದಿನನಿತ್ಯ ವಸ್ತುಗಳ ಮೇಲೆ ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊಂತ ಹೋದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ತೊಂದರೆ ಆಗುತ್ತೆ. ಕೇಳಿದ್ರಾಗ ಹಾಲು ಕುಡಿಯೋದು ಬಿಟ್ಬಿಡಿ, ಟೀ ಕುಡಿಯೋದು ಬಿಟ್ಬಿಡಿ ಅಂತ ಭಾಳ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಹೇಗೆ ಬಿಡೋಕ್ಕಾಗುತ್ತೆ ಸರ್? ಸರ್ಕಾರದ ಉಚಿತ, ನಿಶ್ಚಿತ, ಖಚಿತ ಈ ಗ್ಯಾರಂಟಿಗೋಸ್ಕರ ಜನಸಾಮಾನ್ಯರ ಜೊತೆ ಚೆಲ್ಲಾಟ ಆಡ್ತಿದೆ. ನಾವು ಕುಡಿಯೋ ಕಾಫಿ ಆಗಲಿ, ಕುಡಿಯೋ ಹಾಲ್ಗಾಗಲಿ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಮಾಡಿರೋದು ಅಕ್ಷಮ ಅಪರಾಧ. ಸರ್ಕಾರದ ಅಭಿವೃದ್ಧಿ ಬರೀ ಬೆಲೆ ಏರ್ಸೋದೆ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹಾಲಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬರೀ ಏರ್ಸೋದೇ ಅವರ ಸಾಧನೆ. ಬಸ್ ದರನ ಸೇರಿಕೊಂಡು ಹಾಲಿನ ದರ ಹೆಚ್ಚು ಮಾಡುವಾಗ ಜನಸಾಮಾನ್ಯರಿಗೆ, ಮಕ್ಕಳಿಗೆ ಅದರಿಂದ ಸಮಸ್ಯೆ ಆಗೋ ಸಂಬಂಧ ಇರ್ತದೆ. ಅದು ಸರ್ಕಾರ ಅದು ಪರಿಶೀಲಿಸಬೇಕಾದ ಸರ್ಕಾರನ ಒತ್ತಾಯಿಸ್ತೇವೆ. ಯಾವುದ್ರ ರೇಟ್ ಉಳಿಸಿದ್ದಾರೆ ಕೇಳಿ ಅವ್ರನ್ನ. ಯಾವುದ್ರ ಬೆಲೆ ಇನ್ನೂ ನಾವು ಏರಿಸಿಲ್ಲ ಅಂತ ಅನ್ನೋದು ಉಳಿಸಿರೋದು ಯಾವುದಿದೆ ಕೇಳಿ. ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಹಾಕ್ಬೇಕು ಇವರು. ನಾಳೆ ಅವ್ರು ಸಲಹೆ ಕೊಡ್ತಾರೆ, ವಿಧಾನಸೌಧ ಮಾರಿ, ಆಸ್ತಿ ಮಾರಿ ಅಂತ ಸಲಹೆ ಕೊಡೋದಕ್ಕೆ ವಿದೇಶದಿಂದ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಬೇಕೇನ್ರಿ? ಎಲ್ಲದ್ರ ಬೆಲೆ ಏರಿಸೋದೇ ಇವರು. ಎಸ್. ನಂದಿನಿ ಹಾಲಿನ ಜೊತೆಗೆ ದರವನ್ನ ಹೆಚ್ಚಳ ಮಾಡಿರುವುದಕ್ಕೆ ಸಾಕಷ್ಟು ಟೀಕೆ, ಆಕ್ರೋಶ ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. CM DCM ಇದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಸದ್ಯಕ್ಕೆ ಮದ್ಯದ ಬೆಲೆ ಹೆಚ್ಚಿಸಲ್ಲ ಅಂತ ಸಚಿವ RB ತಿಮ್ಮಾಪುರ್ ಹೇಳಿದ್ದಾರೆ. ಬೆಲೆ ಏರಿಕೆ ಅಲ್ಲ, ಅವ್ರದ್ದು ಬಗ್ಗೆ ವ್ಯತ್ಯಾಸ ಗೊತ್ತಿಲ್ಲ ನನಗೆ ಕಾಣಿಸುತ್ತೆ. ನಾವೆಲ್ಲಿ ಬೆಲೆ ಏರಿಕೆ ಮಾಡಿದೀವಿ? ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? ಗೊಂದಲ ಎಲ್ಲಯ್ಯ? ಗೊಂದಲ ನೀನ್ ಮಾಡ್ತಾ ಇರೋದು. 9 ಲಕ್ಷ ಹೆಚ್ಚಾಯ್ತಲ್ಲ, ಅದು ಮಾರಾಟ ಮಾಡಬೇಕಾ ಬೇಡ? ರೈತರ ಹತ್ರ ತಗೊಳ್ಳೇಬೇಕಲ್ಲ ಹಾಲನ್ನ. ರೈತರು ಬೇಡ ಅಂತ ಹೇಳಕ್ಕಾಗಲ್ಲ. ಬಿಜೆಪಿ ಮತ್ತೆ JDS ವಿರೋಧ ಮಾಡ್ತಾರೆ. ಅವರು ರೈತ ವಿರೋಧಿಗಳು. ಅವ್ರ ಪ್ರತಿಭಟನೆ ಪೆದ ಮಾಡಿದ್ರೆ ಏನ್ ಮಾಡೋದು? ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ಅಮೂಲಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿದೆ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ, ಫಸ್ಟ್ ಅದನ್ನ ತಂದು ನೋಡ್ಲಿ. ಫಸ್ಟ್ ರೈತರು ಬದುಕಿಸುವಂತ ಕೆಲಸ ಮಾಡ್ಲಿ. 2 ರೂಪಾಯಿ ಜಾಸ್ತಿ ಮಾಡೋದು 50 ml ಜಾಸ್ತಿ ಮಾಡಿ ಒಂದು ಪ್ಯಾಕೆಟಲ್ಲಿ, ಅದಕ್ಕೆ ಹಾಲು ಜಾಸ್ತಿ ಮಾಡಿ. ಆ 50 ml ಮಾತ್ರ 2 ರೂಪಾಯಿ ಜಾಸ್ತಿ ಮಾಡೋದು. ಮಾರ್ಕೆಟ್ ಜಾಸ್ತಿ ಹಾಲನ್ನು ಖರೀದಿ ಮಾಡಬೇಕಾಗಿದೆ. ಅದನ್ನು ಎಲ್ಲ ಬೆಲೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಬಕಾರಿಯಿಂದನೂ ಏನಾದರೂ ಪ್ರಸ್ತಾಪ ಇದೆಯಾ? ಈ ಸದ್ಯ ಯಾವುದು ಪ್ರಸ್ತಾವನೆ ಇಲ್ಲ. ಓಕೆ, ಸೊ ಈಗ ಕ್ವಶನ್ ಈಸ್, ಚೀಫ್ ಮಿನಿಸ್ಟರ್ ಹೇಳಿದ್ರು ನಾವೆಲ್ಲಿ ಹೆಚ್ಚಳ ಮಾಡಿದ್ದೇವ, ಯಾವ ಎಕ್ಸ್ಟ್ರಾ ಬಂದಿದ್ದನ್ನು ಏನು ಮಾಡಬೇಕು, ಹೆಚ್ಚಳ ಮಾಡಿದ್ದೇವಯ್ಯ ಅಂತ. ನಾವೆಲ್ಲಿ ನಿಮ್ಮನ್ನು 50 ml ಹೆಚ್ಚಿಗೆ ಕೇಳಿದ್ದೀವಿ ಸರ್? ಅದಕ್ಕೆ ಉತ್ತರ ಇಲ್ಲ. ನಾವೆಲ್ಲಿ ಕೇಳಿದ್ದೇವೆ? ನೀವು ಇಷ್ಟ ಬಂದಂಗೆ 50 ml ಜಾಸ್ತಿ ಮಾಡ್ಕೊಂಡು ಕೊಡಬಹುದು ಅನ್ನೋದಾದ್ರೆ ನಾವು ಕೇಳೋದಕ್ಕೂ ಇರಬೇಕಲ್ವಾ? ಅದಕ್ಕೆ ಜಾಗನೇ ಇಲ್ಲ. ಅದು ಯಾಕಿಲ್ಲ? 9 ಲಕ್ಷ ಹಾಲು ಜಾಸ್ತಿ ಆಗ್ಬಿಟ್ಟಿದೆ ಲೀಟ್ರು, ನಾವು ತಗೋಬೇಕಲ್ವಾ ರೈತರಿಂದ ಅಂತ. ತಗೊಳ್ಳಿ, ಯಾರು ಬೇಡ ಅಂದವರು. ಬಟ್ ಯು ಕಾಂಟ್ ಫೋರ್ಸ್ ಸಂಬಡಿ ಟು ಬೈ. ಯಾರು ಬೇಡ ಅಂದವ್ರು ನಿಮ್ಮನ್ನು ತಗೊಳ್ಬೇಡಿ ಅಂದವರು ತಗೊಳ್ಳಿ. ಫೋರ್ಸ್ ಮಾಡೋಕ್ಕಾಗಲ್ಲ. ಇವತ್ತು 9 ಲಕ್ಷ ಜಾಸ್ತಿ ಆಯಿತು ಅಂತ 50 ml ರೈಸ್ ಮಾಡೋದಾದರೆ ನಾಳೆ ಇನ್ನೊಂದು 4 ಲಕ್ಷ ಜಾಸ್ತಿ ಆದಾಗ ಇನ್ನೊಂದು 50 ml ಮಾಡ್ಕೋತೀರೇನು? ಮೊನ್ನೆ DK ಶಿವಕುಮಾರ್ ಅವರು ವಾದ ಪ್ರತಿವಾದವನ್ನು ಮಂಡಿಸ್ತಾ ಇದ್ರಲ್ಲ. ಈಗ ಹೌದು, ದರದ ವಿಷಯವಾಗಿ ಪ್ರೊಡಕ್ಷನ್, ಸಪ್ಲೈ ಆ್ಯಂಡ್ ಡಿಮಾಂಡ್ ಮಾರ್ಕೆಟ್. ಅದು ಯಾರೋ ಬೆಳೆದು ಬಿಟ್ರು ಅಂತ ಕೂಡಲೇ ಖರೀದಿ ಮಾಡ್ಬೇಕಲ್ವಾ ಅಂತಂದರೆ, ಖರೀದಿ ಮಾಡಬೇಕಾಗಿದೆ ಅಂತಂದ್ರೆ ನಿಮ್ಮ ಹಣೆ ಬರಹ, ಗ್ರಾಹಕನಿಗೆ ಆಗಬಾರ್ದು. ಸರ್ಕಾರ ಬೇಕಾದರೆ ಖರೀದಿ ಮಾಡಿಕೊಂಡು ನಿಮ್ಮ ಗ್ಯಾರಂಟಿಗಳ ಇನ್ನೊಂದು ಭಾಗವಾಗಿ ರಾಜ್ಯಕ್ಕೆ ಪುಕ್ಕಟೆ ಜನಕ್ಕೆ ಕೊಡ್ಬೋದು ಬೇಕಾದ್ರೆ ನೀವು ಹಾಲನ್ನು ಬೇಕಾದ್ರೆ, ಅದು ನಿಮ್ಮ ಇಷ್ಟ. ಬಟ್ ಯು ಕಾಂಟ್ ಟೆಲ್
ಅವ್ರು ಬೆಳೆದು ಬಿಟ್ಟಿದ್ದಾನೆ, ಹಾಗಾಗಿ ನೀ ಖರೀದಿ ಮಾಡಲೇಬೇಕು ಅಂತ ಹೇಳಲಿಕ್ಕೆ ಬರಲ್ಲ. ನಿಮಗೆ ಆ ಹಕ್ಕಿಲ್ಲ. ಪ್ರಶ್ನೆ ಮಾಡಿದ್ರೆ ರೈತ ವಿರೋಧಿ. ನಾಳೆ ಇನ್ಯಾರು ಇನ್ನೇನೋ ಬೆಳೀತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಅಂದಾಗ ಅದು ಖರೀದಿ ಮಾಡಬೇಕಲ್ವ? ನೋ, ನನ್ ಆಫ್ ಯುವರ್ ಬಿಸ್ನೆಸ್. ನಂಬರ್ 1. ನಂಬರ್ 2, KMF ಸರ್ಕಾರಿ ಸಂಸ್ಥೆನ ಅಲ್ವಾ ಅಂತ ಫಸ್ಟ್ ಸ್ಪಷ್ಟಪಡಿಸಿ ಎಲ್ಲರೂ. ಅದು ಸರ್ಕಾರಿ ಸಂಸ್ಥೆ ಅನ್ನೋದಾದ್ರೆ ನಾ ಬೇರೆ ವಾದ ಮಾಡ್ತೀನಿ, ಅಲ್ಲ ಅನ್ನೋದಿದ್ರೆ ಬೇರೆ ಮಾಡ್ತೀನಿ, ಆಮೇಲೆ ತಗಲಾಕೋತೀರಿ ಗ್ಯಾರಂಟಿ. ಕ್ಲಾರಿಟಿ ಬೇಕು. ಆಲ್ ರೈಟ್, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ನಾನು ಅದಕ್ಕೆ ಕೇಳಿದ್ದು, ಇನ್ನೂ 4 ಲಕ್ಷ ಜಾಸ್ತಿ ಆದ್ರೆ ನಾಳೆ ಇನ್ನು 50 ml ಸೇರಿಸ್ತೀರೋ? ತಗೊಳ್ಳೇಬೇಕು, ಕೊಡಲೇಬೇಕು. ಐ ಟೆಲ್ ಯು ವಾಟ್ ವಿಲ್ ಹ್ಯಾಪನ್ ಅಂತ ಹೇಳ್ತೀನಿ, ಏನಾಗ್ತಾ ಇದೆ ಅಂತಲೂ ಹೇಳ್ತೀನಿ ಬೇಕಾದ್ರೆ. ನಿಮಗೆ KMFಗೆ ಕರ್ನಾಟಕದ ಕನ್ಸಂಪ್ಷನ್ನು, ಪೂರೈಕೆ ಏನಿದೆ ಅಥವಾ ಬಳಕೆ ಏನಿದೆ, ಅದನ್ನು ಮೀರಿ ಬರ್ತಿರುವ ಹಾಲನ್ನು ಮಾರುವ ತಾಕತ್ತು ಮತ್ತು ಶಕ್ತಿ ಇಲ್ಲವಾಗಿದೆ ಅಥವಾ ಕಡಿಮೆಯಾಗಿದೆ. ಕಾರಣ, ನೆರೆ ರಾಜ್ಯಗಳಿಗೆ KMFನ ಹಾಲು ದೀರ್ಘಕಾಲದಿಂದ ಹೋಗ್ತಾ ಇದ್ದಿದ್ದು ನಮ್ಮಲ್ಲಿ ಪದ್ಧತಿ. ನಾವು ಭಾಳ ಸುಲಭವಾಗಿ ಕಳಿಸ್ಕೊಡ್ತಿದ್ವಿ, ಡೆಲ್ಲಿವರೆಗೂ ಕಳಿಸ್ತಿದ್ವಿ ಹಾಲನ್ನ. ಈಗ ಏನಾಗ್ತಾ ಇದೆ ಅಂದರೆ, ಎಲ್ಲ ರಾಜ್ಯಗಳಲ್ಲಿ 25, 30, 40 ವರ್ಷದ ಹಿಂದೆಯಿಂದ ಈ ಕ್ಷೀರ ಕ್ರಾಂತಿಯ ನೇತಾರರಾಗಿ ನಿಂತವರು 2 ರಾಜ್ಯಗಳು, ಒಂದು ಗುಜರಾತ್, ಇನ್ನೊಂದು ಕರ್ನಾಟಕ. ಈ 2 ರಾಜ್ಯಗಳಲ್ಲಿ ನಡೆದ ಈ ಪ್ರಯೋಗದ ಪರಿಣಾಮ ನಮ್ಮನ್ನು ಇವತ್ತು ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಅದು ಹೆಮ್ಮೆ. ಆದರೆ ತಡವಾಗಿ ಎಚ್ಚೆತ್ತುಕೊಂಡಿರುವ ಹಲವಾರು ರಾಜ್ಯಗಳು ಇದೇ ವ್ಯವಸ್ಥೆಯನ್ನು ಗಟ್ಟಿ ಮಾಡ್ಕೋತಾ ಹೋಗ್ತಾ ಇವೆ. ಈಗ ಅದು ತಪ್ಪಲ್ಲ ಆಯಾ ರಾಜ್ಯಗಳಿಗೆ. ಇದರ ಪರಿಣಾಮ ನಮ್ಮಿಂದ ಹೆಚ್ಚುವರಿ ಹಾಲನ್ನು ಖರೀದಿಸಬಹುದಾದ ಮಾರ್ಕೆಟ್ಗಳು ಬಂದಾಗೋಗಿದೆ ಅಥವಾ ಕಡಿಮೆ ಆಗ್ತಾ ಇದೆ, ಮುಂದಕ್ಕೆ ಇನ್ನೂ ಕಡಿಮೆ ಆಗುತ್ತೆ. ಹಾಗಿದ್ರೆ ಆಲ್ಟರ್ನೇಟಿವ್ಲಿ KMF ಗೆದ್ದಿದ್ದು ಬದಲಿ ಪ್ರಾಡಕ್ಟ್ಸು, ಉತ್ಪನ್ನಗಳನ್ನು ತಂದು ಮಾರುವುದು ಅಥವಾ ವಿದೇಶ ಮತ್ತೊಂದು ಜಾಗಕ್ಕೆ ಹಾಲಿನ ರೂಪಾಂತರವಾಗಿ ಬರುವ ಪದಾರ್ಥಗಳನ್ನು ಮಾಡಿ ಮಾರುವುದು. ಆ ಶಕ್ತಿ ಇವ್ರ ಹತ್ರ ಇಲ್ಲ. ಬೇರೆ ರಾಜ್ಯಗಳಿಗೆ ಅಗ್ರೆಸಿವ್ಲಿ ಹೋಗಿ ವ್ಯಾಪಾರ ಮಾಡೋಣ ಅನ್ನೋದಿದ್ರೆ ನಿಮ್ಮ ಅಮೂಲ್ ಯಾಕೆ ಬಂತು? ಇತ್ತಲ್ಲ ಚಳವಳಿ ಅವತ್ತು ಎಲೆಕ್ಷನ್ ಟೈಮಲ್ಲಿ, ಓಟ್ಗೋಸ್ಕರ ರೈತರನ್ನು ಮೆಚ್ಚಿಸ್ತೀವಿ ಅಂತ ಮಾಡಿದ್ರಲ್ಲ, ಅದರ ಪರಿಣಾಮವನ್ನು ಅನುಭವಿಸ್ಬೇಕು ನೀವು. ಅವತ್ತು ಮಾಡಿದ್ರಲ್ಲ, ಅದರ ಪರಿಣಾಮವನ್ನು ಅನುಭವಿಸ್ತೀರಿ ಈಗ. ಹೀಗಾಗಿ ದಿಸ್ ಪ್ರೊಡಕ್ಷನ್ ವರ್ಸಸ್ ಸಪ್ಲೈ ಕಂಪಲ್ಸರಿ ಅಂತ ಮಾಡಕ್ಕೆ ರಾಜ್ಯ ಸರ್ಕಾರ ಹೊರಟ್ರೆ, ಆಸ್ ಎ ಕನ್ಸ್ಯೂಮರ್ ಮೇ ಬಿ ಐ ಕ್ಯಾನ್ ಗೋ ಟು ಕೋರ್ಟ್. ಯು ಕೆನಾಟ್ ಫೋರ್ಸ್ ಮೀ ಅಂತ. ನಿಮಗೆ ಹೆಚ್ಚುವರಿ ನೋ, ಯು ಕೆನಾಟ್. ಆಸ್ ಎ ಕನ್ಸ್ಯೂಮರ್ ನಾನು ಹೇಳ್ತಿರೋದು. ಮತ್ತು ನೀವು ಹೊರಗಡೆಗೆ ಸಪ್ಲೈ ಮಾಡೋಕ್ಕಾಗದೆ ಇದೆ, ಪ್ರೊಡಕ್ಷನ್ ರೈಸ್ ಆಯಿತು ಅನ್ನೋದಲ್ಲ. ಈಗ 2 ರೂಪಾಯಿ ಕೊಟ್ಟಿದ್ದೀರಿ, ಓಕೆ. ಈ 2 ರೂಪಾಯಿ ಯಾರಿಗೋಗುತ್ತೆ? ಒಬ್ರು ಹೇಳ್ತೀರಿ KMF ಅಂತೀರಿ, ಒಬ್ರು ಹೇಳ್ತೀರಿ ರೈತರು ಅಂತೀರಿ, ಒಬ್ರು ಹೇಳ್ತೀರಿ ಇನ್ನೊಂದು ಅಂತೀರಿ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಿ ಸರ್ಕಾರದಲ್ಲಿ. ಯಾರು ಒಬ್ರು ಕರೆಕ್ಟಾಗಿ ಹೇಳಿ, 2 ರೂಪಾಯಿ ಯಾರಿಗೋಗುತ್ತೆ? ಅಕಾರ್ಡಿಂಗ್ ಟು DCM ರೈತರಿಗೆ ಹೋಗುತ್ತೆ, ಅಕಾರ್ಡಿಂಗ್ ಟು KMF ಹೋಗಲ್ಲ. ಮತ್ತೆ ಎಲ್ಲಿಗೆ ಹೋಗುತ್ತೆ? ಹೋಗದೇ ಇದ್ದರೆ ದೋಖ, ಹೋದರೆ ಹೇಳ್ತೀನಿ ಏನು ಅಂತ ರೈತರಿಗೆ. ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ರೈತರಿಗೆ ಹೆಚ್ಚುವರಿ 2 ರೂಪಾಯಿ ಪ್ರೋತ್ಸಾಹಧನ ಪ್ರಕಟ ಮಾಡಿದ್ದೀರಿ. ಅಂದರೆ ನಿಮ್ಮ ಪ್ರಣಾಳಿಕೆಯ 2 ರೂಪಾಯಿನ ಜನರಿಂದ ತಗೊಂಡು ಕೊಡ್ತಾ ಇದ್ದೀರಿ. ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ, ಇನ್ನೂ ಹೆಚ್ಚು ಕೊಡ್ಲಿಕ್ಕೆ ಆಗಲ್ಲ ಅಂತಾನು ಹೇಳ್ಬಿಟ್ಟಿದ್ದಾರೆ ಚಲುವರಾಯ. ಯಾರಿಗೆ? ಅದೇ ಈಗ 2 ರೂಪಾಯಿ ಕೊಟ್ಟರೆ ಆಯ್ತಲ್ಲ ಜನಕ್ಕೆ. ನಾಳೆ ಇನ್ನೊಬ್ಬ ಪ್ರಣಾಳಿಕೆ ಬಂದಾಗ 6 ರೂಪಾಯಿ ಬರ್ಕೊಳ್ಳಿ, 6 ರೂಪಾಯಿ ಮಿಲ್ಕ್ ಜಾಸ್ತಿ ಮಾಡಲು ಕೊಟ್ಟರಾಯ್ತು. DK ಶಿವಕುಮಾರ್ ಅವ್ರದ್ದು ವಾದ ಭಾಳ ಕೆಟ್ಟದಾಗಿದೆ, ಸರಿ ಇಲ್ಲ ಆ ವಾದ. ಬಿಜೆಪಿಯವರು ರೈತ ವಿರೋಧಿಗಳು ಇರ್ಬೋದು, ರೈತ ವಿರೋಧಿಗಳು ಯಾಕೆ ಹಾಲಿನ ದರವನ್ನು ವಿರೋಧ ಮಾಡ್ತಿದ್ದಾರೆ ಅನ್ನೋ ಕಾರಣ ಅವರು ರೈತ ವಿರೋಧಿಗಳು, ಗೊತ್ತಾಯ್ತಲ್ಲ? ನೀವು ಹಾಗಾದ್ರೆ ನಗರ ಪ್ರದೇಶದ ನಿವಾಸಿಗಳು ಮತ್ತು ಗ್ರಾಹಕರ ವಿರೋಧಿಗಳಲ್ವೇನು? ಹಾಗಾದ್ರೆ ನೀವು ರೈತರಿಗೆ ಮಾರಿದ್ದನ್ನು ನೀವು ಖರೀದಿ ಮಾಡಲೇಬೇಕಾದ ಅವರ ಹಕ್ಕು ಅನ್ನೋದಾದ್ರೆ, ಖರೀದಿ ಮಾಡಬೇಕಾದ ನನಗೆ ಹಕ್ಕುಗಳಿಲ್ವೇನು? ಹಾಗಾದ್ರೆ ನನಗಿಲ್ವಾ ಹಕ್ಕುಗಳು? ಹಾಗಾದ್ರೆ ನೀವು ಹೇಳಿದ ತಕ್ಷಣ 50 ml 100 ml 300 ml ತಗೊಳ್ಬೇಕಾದಂತಹ ಈ ಗುಲಾಮಗಿರಿ ನಿಮಗೆ ಬೇಕಾ? ನಾವು ನಿಮ್ಮ ಗುಲಾಮಗಿರಿಗಳ? ನಾನು ಕರೆಯಲ್ಲಪ್ಪ ಗುಲಾಮಗಿರಿ ಅಂತ ಇದನ್ನ. ಸಿ, ಅಂಟಿಲ್ KMF ರಿಆರ್ಗನೈಸಸ್ ಇಟ್ ಸೆಲ್ಫ್, ಓವರ್ ಹೆಡ್ ಚಾರ್ಜಸ್ ಅನ್ನು ಡೌನ್ ಮಾಡ್ಕೊಳ್ಳದೆ ಇದ್ರೆ ಮತ್ತು ಪ್ರೊಡಕ್ಷನ್ ಅಂಡ್ ಸಪ್ಲೈ ಅಂಡ್ ಡಿಮಾಂಡ್ ಅನ್ನು ಮ್ಯಾನೇಜ್ ಮಾಡುವಂತಹ ಪದ್ಧತಿಗಳನ್ನು ಸರಿಯಾಗಿ ನಿಭಾಯಿಸ್ಕೊಳ್ಳದೆ ಇದ್ರೆ ಇದಕ್ಕಿಂತ ವರ್ಸ್ಟ್ ಕಂಡೀಷನ್ಸ್ ಹೋಗ್ತೀರಿ. ಬರೆದಿಟ್ಕೊಳ್ಳಿ. ಆಸ್ ಮೊನಾಪಲಿ ಡಿಕ್ರೀಸಸ್, ಪ್ರೈವೇಟ್ ಸಪ್ಲೈ ಇನ್ಕ್ರೀಸಸ್, ಔಟರ್ ಡಿಮಾಂಡ್ ಡಿಕ್ರೀಸಸ್, ನಿಮ್ಮ ಕತೆ ಮುಗಿತಾ ಹೋಗುತ್ತೆ.
ನೀವು ಮಾಡೋ ಅನಾಹುತ ಏನು ಅಂತಂದರೆ ಈ ಅದ್ಭುತವಾದ ಕ್ಷೀರಕ್ರಾಂತಿ ಮೂಮೆಂಟನ್ನು ದುಷ್ಟ ರಾಜಕಾರಣದ ಪರಿಣಾಮವಾಗಿ ನೀವೇ ಸಾಯಿಸ್ತೀರಿ, ಒಂದಿನ ಬರೆದಿಟ್ಕೊಳ್ಳಿ. ನೆಕ್ಸ್ಟ್, ವಾಲ್ಮೀಕಿ ಹಗರಣಕ್ಕೆ ನಿಗಮಕ್ಕೆ ಟ್ವಿಸ್ಟ್ ಬಂದಿದೆಯಂತೆ. ನಾಗೇಂದ್ರ ಆಪ್ತರು ತನಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮಾ ಎಂಬ ವ್ಯಕ್ತಿ ಕೋರ್ಟಲ್ಲಿ ನ್ಯಾಯಾಧೀಶರ ಮುಂದೆಯೇ ಹೇಳಿದ್ದಾನೆ. ನಾನು ಕಸ್ಟಡಿಲಿದ್ದಾಗಲೂ ಅಟ್ಯಾಕ್ ಮಾಡಿದ್ದಾರೆ, ಅರೆಸ್ಟಿಗೆ ಮೊದಲು ಮನೆಗೆ ಬಂದಿದ್ದಾರೆ ಹೆದರ್ಸಕ್ಕೆ ಅಂತೆಲ್ಲ ಹೇಳಿದ್ದಾರೆ. ನ್ಯಾಯಮೂರ್ತಿಗಳು ಅದನ್ನು ಸೀರಿಯಸ್ ಆಗಿ ತಗೊಂಡು ಆಲ್ ರೈಟ್ ರೆಕಾರ್ಡ್ ದಿಸ್ ಸ್ಟೇಟ್ಮೆಂಟ್ ಅಂತೇಳಿ ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದು ಯಾರು ಹೆಡೆಮೂರಿ ಕಟ್ಟಿ ಅರೆಸ್ಟ್ ಮಾಡಿ ಒಳಗೆ ತರಬೇಕು ಅವರನ್ನು. ಹಾಕೋದು ನಂಬರ್ 1. ಈಗಲೂ ನಾನು ಹೇಳೋದು ಇದು ಅಲ್ಟಿಮೇಟ್ಲಿ ನಾಗೇಂದ್ರ ಕಡೆಗೆ ಸುತ್ಕೊಳ್ಳೋಂಗೆ ಕಾಣಿಸ್ತಿದೆ. ಸ್ಟಿಲ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಅಲ್ಟಿಮೇಟ್ಲಿ ನನಗೆ ಈಗಲೂ ಬೇಕಾಗಿರೋದು ಕಾಸು ತಿಂದ ಕಂತ್ರಿ ಯಾವನೋ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ದುಡ್ಡನ್ನು ತಿಂದಂತಹ ಆ ದುಷ್ಟ ಕಚಡ ಯಾರು ಬೇಕು. ಇಲ್ಲದಿದ್ದರೆ ಶೇಮ್ ಆನ್ ದಿ ಕಮ್ಯುನಿಟಿ ಇಫ್ ಇಟ್ ಡಸ್ ನಾಟ್ ಪ್ರೊಟೆಸ್ಟ್. ಪ್ರಶ್ನೆ ಮಾಡಬೇಕು. ಬರೀ ನಿಮ್ಮ ಹಕ್ಕನ್ನು ಕೇಳೋದಲ್ಲ, ನೀವು ನಿಮ್ಮ ಹೆಸರಿನಲ್ಲಿ ಆಗಿರುವ ದುರುಪಯೋಗವನ್ನು ಪ್ರಶ್ನೆ ಮಾಡದಿದ್ದರೆ ನಿಮ್ಗೆ ಹಕ್ಕನ್ನು ಕೇಳಬಾರ್ದು. ಹಾಗಾರಾಗ ನೀವು ಅವಾಗ ನನ್ನ ಪ್ರಕಾರ. ಎಸ್, ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ಮುಂಗಾರು ಅಬ್ಬರಿಸಿದೆ. ಒಂದೇ ದಿನ ಉಡುಪಿಯಲ್ಲಿ 150, ಉತ್ತರ ಕನ್ನಡದಲ್ಲಿ 139, ದಕ್ಷಿಣ ಕನ್ನಡದಲ್ಲಿ 120 ಮಿಲಿಮೀಟರ್ ಮಳೆಯಾಗಿದೆ. ಗರಿಷ್ಠ ದಕ್ಷಿಣ ಕನ್ನಡದ ಮುಲ್ಕಿಯಲ್ಲಿ 180, ಉತ್ತರ ಕನ್ನಡದ ಮಂಕಿಯಲ್ಲಿ 170, ಕೊಡಗಿನ ಭಾಗಮಂಡಲದಲ್ಲಿ 150 ಮಿಲಿಮೀಟರ್ ಮಳೆಯಾಗಿದೆ. ಉಳ್ಳಾಳದ ಮದಿನಿ ನಗರದಲ್ಲಿ ಮನೆ ಗೋಡೆ ಕುಸಿದು ಒಂದೇ ಕುಟುಂಬದ 4 ಬಲಿಯಾಗಿದ್ದಾರೆ. ಪಡಿಲು ಅಂಡರ್ ಪಾಸ್ ತುಂಬಿ ಹರಿದಿದೆ. ಮಳೆ ಅಬ್ಬರಕ್ಕೆ ಕುಮಟಾ ಸಿದ್ದಾಪುರ ರಸ್ತೆ ಜಲಾವೃತವಾಗಿದೆ. ಕಾರವಾರದ ಹಲವು ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಮಡಿಕೇರಿಯಲ್ಲಿ ಮರಗಳು ಉರುಳಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿಯೂ ಮಳೆ ಪರಿಣಾಮ ವಾಹನ ಸವಾರರು ಹೈರಾಣಾದರು. ಕರಾವಳಿ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಮುಂದುವರೆದ ಪರಿಣಾಮ ಇಂದು ನಾಳೆ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲೆಗಳಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಕೊಡಗಿನ ವಿರಾಜಪೇಟೆ, ಪೊನ್ನಂಪೇಟೆ ತಾಲೂಕಿನ ಶಾಲೆಗಳಿಗೂ ಕೂಡ ನಾಳೆ ರಜೆ ಘೋಷಿಸಿದ್ದಾರೆ. ಓಕೆ, ಮಳೆ ಕತೆ ನೋಡೋಣ. ಸದ್ಯಕ್ಕೆ ಬರ್ತಾ ಇರೋ ಕೋಸ್ಟಲ್ ಕರ್ನಾಟಕ ಅಂದರೆ ಕರಾವಳಿ ತೀರ ಪ್ರದೇಶದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಕಡೆ ವಿಪರೀತವಾಗಿ ಮಳೆ ಇದೆ. ಮಹಾರಾಷ್ಟ್ರದ ವೆಸ್ಟರ್ನ್ ಮಹಾರಾಷ್ಟ್ರ ಅಂದರೆ ಪಶ್ಚಿಮ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಯಾಟಲೈಟಿನ ಉಪಗ್ರಹದ ಚಿತ್ರಗಳ ಪ್ರಕಾರದಲ್ಲಿ ವಿಪರೀತ ಮಳೆ ಇದ್ದಂಗಿದೆ ಮುಂದಿನ 2-3 ದಿನ. ವಿಪರೀತ ಅಂದರೆ ವಿಪರೀತಾನೇ ಇದ್ದಂಗಿದೆ. ಸೊ ಅದು ನಮಗೆ ಉತ್ತರ ಕರ್ನಾಟಕದ ಹಲವಾರು ನದಿ ಪಾತ್ರಗಳಲ್ಲಿ ಸಹಾಯವನ್ನು ಮಾಡುತ್ತೆ. ಪ್ರಾಬ್ಲಮ್ ಕಾಣಿಸ್ಕೋತಾ ಇರೋದು ಎಲ್ಲಿ ಅಂತಂದರೆ ಲಾರ್ಜ್ಲಿ ನನಗೆ ಸದ್ಯಕ್ಕೆ ಇನ್ನು ಪಿಕಪ್ ಆಗ್ತಾ ಇಲ್ಲ ಅನಿಸೋದು ಇಂಟೀರಿಯರ್ ಕರ್ನಾಟಕ ಅಂದರೆ ಮೈಸೂರಿನ ಹಳೆ ಮೈಸೂರಿನ ಭಾಗಗಳಲ್ಲಿ ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಸೇರಿದಂತೆ ಇಲ್ಲಿ ಕಾಣಿಸ್ತಾ ಇದೆ. ಯಾವ ಥರ ಕಾಣಿಸ್ತಿದ್ದಾರೆ, ಭೂಮಿ ಒದ್ದೆ ಆಗೋದು, ಮೋಡ ಮುಸುಕಿದ ವಾತಾವರಣ ಇರೋದು, ಮಳೆ ಬರ್ತಿದೆ ಅನ್ನೋ ಭಾವನೆಯಿಂದ ಮೂಡಿಸ್ತಾ ಇದೆ. ಆದರೆ ನದಿ ಪಾತ್ರಗಳಿಗೆ ನೀರು ಬರುವುದು ಮತ್ತು ಜಲಾಶಯಗಳಿಗೆ ನೀರು ತುಂಬುವಂತಹ ಮಳೆಗಳಾಗ್ತಾ ಇಲ್ಲ ಅಲ್ಲಿ. ಈಗೇನೋ ಕೊಡಗಲ್ಲಿ ಪಿಕಪ್ ಆಗ್ತಿದೆ ಅಂತಿದ್ದಾರೆ. ಕಾಯೋಣ ಅಷ್ಟೇ.